ವೀಕ್ಷಕರೇ, ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಖಚಿತವಾದ ಮಾಹಿತಿ. ಹೌದು ವೀಕ್ಷಕರೇ, ಇವತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ ಅಂತ ನೋಡ್ಬಿಡೋಣ ಬನ್ನಿ. ವೀಕ್ಷಕರೇ, ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣವು ಈ ಜಿಲ್ಲೆಗೆ ಬರ್ತಾ ಇರುವಂತದ್ದು. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಚಾಮರಾಜನಗರ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು, ಕೋಲಾರ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು, ಕೊಡಗು ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಶಿವಮೊಗ್ಗ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು, ದಾವಣಗೆರೆ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ದಾವಣಗೆರೆ ಜಿಲ್ಲೆ ಆದ ನಂತರವೇ ಕೂಡ ಇಲ್ಲಿ ಧಾರವಾಡ ಜಿಲ್ಲೆಗೆ ಹಾಕ್ತಾರಂತೆ. ಹೌದು ವೀಕ್ಷಕರೇ, ಈ ಒಂದು ಧಾರವಾಡ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ಮತ್ತು ಬಳ್ಳಾರಿ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು, ಹಾಸನ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ಮತ್ತು ಉಡುಪಿ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಚಿಕ್ಕಮಗಳೂರು ಹತ್ರ ಈ ಒಂದು ಹಣ ಬಹಳಷ್ಟು ಜನರಿಗೆ ತಲುಪ್ತಾ ಇರುವಂತದ್ದು. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಗಂತೂ ಬಹಳಷ್ಟು ಜನರಿಗೆ ಇವತ್ತು ಹಣ ತಲುಪುವಂತದ್ದು ಅಂತ ಖಚಿತವಾದ ಮಾಹಿತಿ ಲಭ್ಯವಾಗಿರುವಂತದ್ದು ಮತ್ತು ಹಾಗೂ ಇಲ್ಲಿ ಗದಗ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು, ಉತ್ತರ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು, ದಕ್ಷಿಣ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು, ಇಷ್ಟು ಜಿಲ್ಲೆಗೂ ಇವತ್ತು ಹಣ ಬರ್ತಾ ಇರುವಂತದ್ದು. ವೀಕ್ಷಕರ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ. ವೀಕ್ಷಕರ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಅದೆಷ್ಟೋ ಜನರಿಗೆ ಉಪಯುಕ್ತವಾದ ಮಾಹಿತಿ ಇದಾಗಿದೆ. ಏಕೆಂದರೆ ಬಹಳಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಯಾವತ್ತು ಯಾವ ಜಿಲ್ಲೆಗೆ, ಹೌದು ವೀಕ್ಷಕರೇ, ಇವತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಬರುತ್ತದೆ ಅಂತ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಇವತ್ತು ಯಾವ ಜಿಲ್ಲೆಗೆ ಹಣ ಬರ್ತಿದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಬಿಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಮಾಹಿತಿ ಇರೋದರಿಂದ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಒಂದು ಮಾಹಿತಿ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ. ಇಲ್ಲಿ ಸರ್ಕಾರವೇ ಈ ಒಂದು ಲಿಸ್ಟ್ ಅನ್ನು ಜಾರಿಗೆಗೊಳಿಸಿದೆ. ಹೌದು ವೀಕ್ಷಕರೇ, ಇವತ್ತು 7:30ಕ್ಕೆ ಈ ಒಂದು ಹಣ ಪ್ರತಿ ಜಿಲ್ಲೆಗೂ, ನಾ ಹೇಳಿದೆ ಅಲ್ವಾ, ಇಷ್ಟು ಜಿಲ್ಲೆಗೂ ಈ ಒಂದು ಹಣ ಬಂದೇ ಬರುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದ ಪ್ರಮುಖ ಮಾಹಿತಿ ಆಗಿದ್ದರಿಂದ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಇಲ್ಲಿ ಸರ್ಕಾರವೇ ಬಿಡುಗಡೆ ಮಾಡಿದ ಕಾರಣ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಮಾಹಿತಿಯೊಂದಿಗೆ ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ 7:30ಕ್ಕೆ ಪ್ರತಿ ಜಿಲ್ಲೆ, ಇವಾಗ ಹೇಳಿದೆ ಅಲ್ಲ, ಅಷ್ಟು ಜಿಲ್ಲೆಗೆ ಜಮಾವಾಗುವ ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ಇಲ್ಲಿ ಸರ್ಕಾರದ ತಿಳಿಸಿದೆ. ಅಂದ್ರೆ 7:30ರಿಂದ ಸ್ಟಾರ್ಟ್ ಆಗುವುದು, ಪ್ರತಿ ಜಿಲ್ಲೆಗೂ ಹಣ ಬರುವುದಕ್ಕೆ ಅಂತ ಕೂಡ ಇಲ್ಲಿ ಪ್ರಮುಖವಾದ ಮಾಹಿತಿಯಾಗಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಜನರ ಉಪಯುಕ್ತವಾಗಿರುವಂತದ್ದು, ಅಂದ್ರೆ ಅವರಿಗೆ ಲಾಭ ಬಹಳಷ್ಟು ಪಡೆದಿದೆ. ಇಲ್ಲಿ 21ನೇ ಕಂತಿನ ಹಣಕ್ಕೆ ಬಹಳಷ್ಟು ಜನರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಬಹಳಷ್ಟು ಜನರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅದೇ ತರಹ ಇಲ್ಲಿ ಸರ್ಕಾರ ಪ್ರತಿ ತಿಂಗಳು ಹಣ ಬರಬೇಕಾಗಿತ್ತಲ್ವಾ, ಈ ಒಂದು 21ನೇ ಕಂತಿನ ಹಣವನ್ನು ಕೂಡ ಇವಾಗ ಹಾಕ್ತಾ ಇರುವಂತದ್ದು. ಮತ್ತು ಈ ತಿಂಗಳಲ್ಲಿ, ಅಂದರೆ ಈ ಒಂದು 6ನೇ ತಿಂಗಳು ಮುಗಿಯೋದರೊಳಗಡೆ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರು. ಆದರೆ ಇವತ್ತು ಈ ಒಂದು ಹಣವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 3-4 ದಿನಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ತಲುಪುತ್ತದೆ ಅಂತ ಪ್ರಮುಖವಾದ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಇಲ್ಲಿ ಬಹಳಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಲಾಭವನ್ನು ಪಡೆದುಕೊಂಡಿದ್ದಾರೆ ಅಂತ ಪ್ರಮುಖವಾದ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಿಂದ ಇಲ್ಲಿ ಬಹಳಷ್ಟು ಜನರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಜನರ ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯನ್ನು ಮಾಡಿಕೊಟ್ಟಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಒಂದು ಗೃಹಲಕ್ಷ್ಮಿಯಿಂದ ಅದೆಷ್ಟೋ ಜನರ ಜೀವನ ಉಪಯುಕ್ತವಾಗಿರೋದಂತೂ ಮತ್ತು ಜೀವನ ಲಾಭವಾಗಿರೋದು ಖಚಿತವಾಗಿದೆ. ಏಕೆಂದರೆ ಅದೆಷ್ಟೋ ಜನರಿಗೆ ₹1 ಸರಿಯಾದ ಸಮಯ ಇರೋದಿಲ್ಲ ಪಡೆಯಬೇಕೆಂದ್ರೆ. ಆದರೆ ಇಲ್ಲಿ ಪ್ರತಿ ತಿಂಗಳು ₹2,000 ಹಣವನ್ನು ಉಚಿತವಾಗಿ ಇಲ್ಲಿ ಸರ್ಕಾರವೇ ಪ್ರತಿ ಮಹಿಳೆ ಖಾತೆಗೆ ಹಾಕ್ತಾ ಇರುವಂತದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಜನರು ಹೇಳಿದ್ರು, ಇವತ್ತೇ ಈ ಒಂದು ಹಣ ಕೊನೆ ಆಗುತ್ತೆ, ನಾಳೆ ಇವತ್ತು ಹಣ ಕೊನೆ ಆಗುತ್ತೆ, ಈ ಒಂದು ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಬಹಳಷ್ಟು ಜನರು ಟೀಕೆ ಮಾಡಿದ್ರು ಸಹ, ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎದೆಗುಂಗದೆ ಈ ಒಂದು ಹಣವನ್ನು ಖಚಿತವಾಗಿ ಪ್ರತಿ ಜಿಲ್ಲೆಗೂ ಹಾಕ್ತಾ ಇರುವಂತದ್ದು. ಆದ್ರೆ ಇಲ್ಲಿ 1ನೇ ಕಂತಿನಿಂದ ಹಿಡಿದು 21ನೇ ಕಂತಿನವರೆಗೂ ಇವಾಗ ಹಣವನ್ನು ಹಾಕ್ತಾ ಇದೆ. ಹೌದು ವೀಕ್ಷಕರೇ, ಅದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಇವಾಗ 21ನೇ ಕಂತಿನ ಹಣ ಬಂದ ಬಳಿಕ ಮತ್ತೆ 22ನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಪ್ರತಿ ಜಿಲ್ಲೆಗೂ ಪ್ರತಿ ಮಹಿಳೆಗೂ ಹಾಕ್ತಾ ಇರುವಂತದ್ದು. ಏಕೆಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ನಮ್ದ ಈ ಒಂದು ಅಧಿಕಾರ ಮುಗಿಯೋದರ ಒಳಗಡೆ ನಾವು ಪ್ರತಿ ಜಿಲ್ಲೆಗೂ, ಅಂದ್ರೆ ಮುಗಿಯುವ ತನಕವೂ ನಾವು ನಿಮ್ಗೆ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗೆ ಹಾಕ್ತಾ ಇದ್ದಾರೆ. ಇಲ್ಲಿ 21ನೇ ಕಂತಿನ ಹಣವೂ ಕೂಡ ಪ್ರತಿ ಮಹಿಳೆ ಜಿಲ್ಲೆಗೂ ತಲುಪುತ್ತದೆ ಅಂತ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ನಿಮ್ಗೆ ಏನೆಲ್ಲ ಅನಿಸ್ತು
ಈ ಒಂದು ನಾ ಹೇಳಿದೆ ಅಲ್ವಾ, ಅಷ್ಟು ಜಿಲ್ಲೆಗೆ ಹಣ ಬಂದ ಬಳಿಕ ನಮಗೆ ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಣ ಬಂದಿದೆ ಅಂತ ಬಂದರೆ ತಿಳಿಸಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ತಿಳಿಸಿ. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇನ್ನು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ನಾವು ಗೃಹಲಕ್ಷ್ಮಿಯ ಬಿಗ್ ಅಪ್ಡೇಟ್ಸನ್ನು ನಾವು ನಿಮಗೆ ನೀಡ್ತೇವೆ. ವೀಕ್ಷಕರೇ, ಧನ್ಯವಾದಗಳು.